ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದಂತಹ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ ಅಂತ ಜನಪ್ರತಿನಿಧಿಗಳ ಕೋರ್ಟ್ ಈಗ ತೀರ್ಪನ್ನು ಪ್ರಕಟ ಮಾಡಿದೆ. ವಿನಯ್ ಕುಲಕರ್ಣಿಗೆ ಜೈಲು ಶಿಕ್ಷೆಯೋ ಅಥವಾ ಜೀವಾವಧಿ ಶಿಕ್ಷೆಯೋ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಈಗ ಕರ್ನಾಟಕದ ಚಿತ್ತ ನೆಟ್ಟಿದೆ. ಈಗ ಗಲ್ಲು ಶಿಕ್ಷೆ ಆಗುತ್ತೋ ಅಥವಾ ಜೀವಾವಧಿ ಶಿಕ್ಷೆ ಆಗುತ್ತೋ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನತ್ತ ಕರ್ನಾಟಕದ ಈಗ ಚಿತ್ತ ನೆಟ್ಟಿದೆ. ಕೊಲೆ ಕೇಸ್ ಸಂಬಂಧ ದೋಷಿ ಅಂತ ನಿನ್ನೆ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ. ಇವತ್ತು ವಿನಯ್ ಕುಲಕರ್ಣಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗ್ತದೆ. ವಿನಯ್ ಕುಲಕರ್ಣಿಗೆ ಗಲ್ಲು ಶಿಕ್ಷೆನೋ ಅಥವಾ ಜೀವಾವಧಿ ಶಿಕ್ಷೆನೋ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ಇವತ್ತು ಪ್ರಕಟ ಮಾಡ್ತದೆ. ಅಂದರೆ ಬೆಳಗ್ಗೆ ಒಂದು 11:30ರ ಸುಮಾರಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಆರೋಪಿಗಳು ಈಗ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಒಂದು ಕಡೆ ವಿನಯ್ ಕುಲಕರ್ಣಿ ನಿರೀಕ್ಷೆ ಇಟ್ಕೊಂಡಿದ್ರು ಏನಾದರೂ ಒಂದು ಕೋರ್ಟಿಂದ ಒಂದು ಸಿಹಿ ಸುದ್ದಿ ಸಿಗಬಹುದು ಅಂತ. ಆದರೆ ಅಲ್ಲಿ ಸತ್ಯಾಸತ್ಯತೆ ಏನಿದೆ, ಒಂದಿಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಶಿಕ್ಷೆ ಇವತ್ತು ಪ್ರಕಟ ಆಗ್ತದೆ. ಜೊತೆಗೆ ಏನು ಪ್ರಮಾಣ, ಜೀವಾವಧಿ ಶಿಕ್ಷೆ ಕೊಡಬೇಕಾ ಅಥವಾ ಮರಣದಂಡನೆ ಕೊಡಬೇಕಾ, ಅದು ಕೋರ್ಟಿನ ವಿವೇಚನೆಗೆ ಬಿಟ್ಟಿರುವಂಥ ವಿಚಾರ. ಯಾಕಂದರೆ ಸಾಕಷ್ಟು ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ರೀತಿಯಾದಂತಹ ತೀರ್ಪನ್ನು ಈಗ ಕೋರ್ಟ್ ಕೊಟ್ಟಿರೋದ್ರಿಂದ ಶಿಕ್ಷೆ ಪ್ರಮಾಣವೂ ಕೂಡ ಇವರ ಪಾತ್ರ ಏನಿದೆ, ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಪಾತ್ರ ಏನಿದೆ, ಅದು ಅಲ್ಲಿ ಪರಿಗಣನೆಗೆ ಕೋರ್ಟ್ ತೆಗೆದುಕೊಳ್ಳುತ್ತದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಗಜಾನನ ಭಟ್ರು ನಿನ್ನೆ ಶಿಕ್ಷೆಯನ್ನು ವಿಧಿಸಿದ್ರು, ದೋಷಿ ಅಂತ ವಿಧಿಸಿದ್ರು. ಅದಾದ ಮೇಲೆ ಈಗ ಶಿಕ್ಷೆ ಪ್ರಮಾಣ ಇವತ್ತು ಪ್ರಕಟ ಆಗ್ತದೆ. ಜೊತೆಗೆ ಧಾರವಾಡ ವಿಧಾನಸಭಾ ಕ್ಷೇತ್ರದ MLAನೂ ಆಗಿರುವಂತಹ ವಿನಯ್ ಕುಲಕರ್ಣಿ ಸಹಜವಾಗಿ ಆ ಒಂದು MLA ಸದಸ್ಯತ್ವಕ್ಕೂ ಕೂಡ ಏನಾದರೂ ಕೂತು ಬರುವಂಥ ಸಾಧ್ಯತೆ ಇದೆ.